ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಬಿಗಿನರ್ಸಿಗೆ ಹೆಲ್ಪ್ ಆಗುವಂಥ ಒಂದು ವಿಡಿಯೋ ಅಂದರೆ ತುಂಬ ಜನಕ್ಕೆ ಪ್ರಾಬ್ಲಮ್ ಇರೋದು ನಾವು ಹೇಗೆ ರೇಟ್ ಫಿಕ್ಸ್ ಮಾಡಬೇಕು ಬ್ಲೌಸಿದ್ದು. ಸೊ ಯಾವ ರೀತಿ ರೇಟ್ ಫಿಕ್ಸ್ ಮಾಡಬೇಕು ಅಂತ ಇವತ್ತು ನಾನು ನಿಮಗೆ ಹೇಗೆ ರೇಟ್ ಫಿಕ್ಸಿಂಗ್ ಮಾಡೋದು ಅಂತ ಈಸಿ ಮೆಥಡಲ್ಲಿ ಹೇಳಿಕೊಡ್ತೇನೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಕನ್ಫ್ಯೂಷನೇ ಇರಲ್ಲ. ನಾವೊಂದು ಕಸ್ಟಮರ್ಗೆ ಎಷ್ಟು ರೇಟ್ ಹೇಳಬೇಕು, ನಾವು ಬಿಗಿನರ್ ಆಗಿದ್ದೇವೆ ಸೊ ಎಷ್ಟು ರೇಟ್ ಹೇಳಬೇಕು ಅದೆಲ್ಲ ಯಾವುದೂ ಇರಲ್ಲ ನಿಮಗೆ. ಸೊ ನಾವೇನು ಮಾಡಬೇಕು ಅಂದರೆ ಫಸ್ಟಿಗೆ ರೇಟ್ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡುವ ಬನ್ನಿ. ಫಸ್ಟಿಗೆ ನಾವು ಬ್ಲೌಸ್ ರೇಟ್ ಫಿಕ್ಸಿಂಗ್ ಎಷ್ಟು ನೀವೀಗ ಸ್ಟಾರ್ಟಿಂಗ್ ಈಗ ನೀವು ಕಲ್ತಿರೋದಷ್ಟೇ. ಅಂದರೆ ಈಗ ನೀವು ಕಲಿತು 0 ಇಂದ 6 ಮಂತ್ ಆಗಿದೆ. ಓಕೆ, 0 ಇಂದ 6 ಮಂತ್ ಆಗಿದೆ. ಸೊ ಈಗ ನೀವೆಷ್ಟು ಪ್ರೈಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಈಗ ಕಸ್ಟಮರ್ ನಿಮಗೊಂದು ಒಂದು 2 ಡೇಸಲ್ಲಿ ಆಗುವಂತಹ ವರ್ಕನ್ನು ಕೊಟ್ಟಿದ್ದಾರೆ, ಆಯಿತಾ. ಸಿಂಪಲ್ ವರ್ಕ್, ತುಂಬ ಸಿಂಪಲ್ ವರ್ಕ್. ನೀವೀಗ 0 ಇಂದ 6 ಮಂತ್ ಆಯಿತಾ, ಅಷ್ಟೇ ಆದದ್ದು, ಜಾಸ್ತಿ ಕಲ್ತಾಗಲಿಲ್ಲ ನೀವು. ನಿಮಗೆ ಒಂದು 2 ಡೇಸಲ್ಲಿ ಆಗುವಂತಹ ವರ್ಕ್ ಕೊಟ್ಟಿದ್ದಾರೆ. ಆಗ ನೀವೇನು ಮಾಡಬೇಕು ಅಂದರೆ ಒಂದು ಪರ್ ಡೇ ಸ್ಯಾಲ್ರಿ ನೀವು ಒಂದು 400 ಅಂತ ಇಡಿ. ಓಕೆ, ಪರ್ ಡೇ ಸ್ಯಾಲರಿ ಅಕ್ಷರ ಸ್ವಲ್ಪ ಆಚೀಚಾಗ್ಬೋದು ಯಾಕಂದರೆ ಅದು ಟ್ಯಾಬ್ ಅಲ್ವಾ. ಸೊ ಹಾಗಾಗಿ ಒಂದು ಪರ್ ಡೇ ಸ್ಯಾಲ್ರಿ ಒಂದು 400 ಇಡಿ, ಆಯಿತಾ. 400 ಇಂಟು 2 ದಿನದ ವರ್ಕ್ ನಿಮಗೆ. ಓಕೆ, ಸೊ 400 ಇಂಟು 2 ಎಷ್ಟಾಯಿತು? 800. ನೀವು ಇದಕ್ಕೇನು ಮಾಡಬೇಕು, ನೀವೀಗ ಅಂಗಡಿಗೆ ಹೋಗಿ ಆ ಬ್ಲೌಸಿಗೆ ಅಂತ ಒಂದು 150 ರೂಪಾಯಿ ಅಥವಾ 200 ರೂಪಾಯಿದು ಮೆಟೀರಿಯಲ್ ತಂದಿದ್ದೀರಾ. ಆಗ ನೀವೇನು ಆ 200 ರೂಪಾಯಲ್ಲಿ ನಿಮಗೆ ಆಗಿ ಅದಕ್ಕೆಲ್ಲ ಎಕ್ಸ್ಪೆನ್ಸ್ ಅಂದರೆ ಆ ಮೆಟೀರಿಯಲ್, ಆ ಬ್ಲೌಸಿಗೆ ಯೂಸ್ ಆಗುವಂಥ ಮೆಟೀರಿಯಲ್ ಜಸ್ಟ್ ಒಂದು 100 ರೂಪೀಸ್ ಇದು ಅಂತ ತಿಳ್ಕೊಳ್ಳಿ. ಆಗ ನೀವು ಇಲ್ಲಿ 100 ರೂಪೀಸಿದ್ದು ಮೆಟೀರಿಯಲ್ ಹಾಕೋದಲ್ಲ, ನೀವು ಎಷ್ಟು ಶಾಪಿಂದ ತಂದಿದ್ದೀರಾ ಈ ಬ್ಲೌಸಿಗೋಸ್ಕರ. ಸೊ 200 ರೂಪಾಯಿದು ಮೆಟೀರಿಯಲ್ ಆದರೆ ಉಳಿದ್ರೆ ಅದು ಎಕ್ಸ್ಟ್ರಾನೇ, ಅದೇನು ನಿಮಗೆ ಇದಕ್ಕೆ ಆ್ಯಡ್ ಮಾಡಬೇಕು ಅಂತ ಇಲ್ಲ, ಅಂದರೆ ಬಿಡಬೇಕು ಅಂತ ಇಲ್ಲ. ಈಗ 200 ಇದು ಮೆಟೀರಿಯಲ್ ತಂದ್ರಿ ನೀವು, ಆಯಿತಾ. ಸೊ ಈಗ ಎಷ್ಟಾಯಿತು? ಒಂದು ಬ್ಲೌಸ್ ಪ್ರೈಸ್, ಒಂದು ಬ್ಲೌಸಿದ್ದು ಅಮೌಂಟು ಎಷ್ಟಾಯಿತು? 800 ಪ್ಲಸ್ 200 1000. ಇದು ಯಾರಿಗೆ? ಈ 6ರಿಂದ ಓಕೆ, ಈ 6 ತಿಂಗಳಿಂದ 0ದಿಂದ 6 ತಿಂಗಳವರೆಗೆ ಯಾರು ಈಗ ಬಿಗಿನರ್ಸ್ ಇದ್ದೀರಾ, ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡುವವರಿಗೆ ಅಥವಾ ಒಂದು ಮೀಡಿಯಮ್ ರೇಂಜಲ್ಲಿ ವರ್ಕ್ ಮಾಡುವವರಿಗೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಪ್ರೈಸ್ ಫಿಕ್ಸ್ ಮಾಡಬೇಕು ಅಂತ. ಈಗ ಮೇಯ್ನ್ ಪ್ರಾಬ್ಲಮ್ ಇರೋದು ಯಾರಿಗೆ ಅಂದರೆ ತುಂಬ ಈಗ ಸ್ಟಾರ್ಟ್ ಮಾಡಿರೋದಷ್ಟೇ ವಾರಿಗೆ ವರ್ಕ್, ಅವರಿಗೆ ಎಷ್ಟು ಅಂತ ಗೊತ್ತಾಗಲ್ಲ. ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ ಇದಕ್ಕೆ ಎಷ್ಟು ಹೇಳಬೇಕು. ನಾನು ಯಾರಿಗೂ ರೇಟ್ ಹೇಳಲ್ಲ, ಕಡಿಮೆ ನಾನು ರೇಟ್ ಹೇಳೋದು. ಯಾಕೆ ಗೊತ್ತಾ, ಈಗ ತುಂಬ ಜನಕ್ಕೆ ನನ್ನ ಮೇಲೆ ಕೋಪ ಬಂದಿರ್ಬೋದು, ಇವರೊಂದು ಮೆಸೇಜ್ ಮಾಡಿದ್ರು ರೇಟ್ ಹೇಳಲ್ಲ ಅಂತ. ಯಾಕಂದರೆ ಈಗ ನಾನು ಒಂದು ಸಲ ಹೇಳ್ತೇನೆ ಅವರಿಗೆ ರೇಟ್, ನೆಕ್ಸ್ಟ್ ಸಲ ಕೂಡ ಅವರು ನನ್ನ ಹತ್ರನೇ ರೇಟ್ ಕೇಳ್ತಾರೆ. ಆಗ ನಿಮಗೆ ಒಂದು ಇದೇ ಆಗಲ್ಲ, ಅಂದರೆ ನಿಮಗೊಂದು ಪ್ರಾಕ್ಟೀಸೇ ಆಗಲ್ಲ ಕಸ್ಟಮರ್ಗೆ ಎಷ್ಟು ನಾವು ರೇಟ್ ಹೇಳಬೇಕು ಅಂತ. ಎಲ್ಲ ನನ್ನ ಹತ್ರ ಕೇಳೋದಾದರೆ ಒಂದು ಪ್ರಾಬ್ಲಮ್ ಏನಿರುತ್ತೆ ಅಂದರೆ ನನಗೆ ಮತ್ತು ನಿಮಗೆ ಡಿಸೈನ್ ಮಾಡೋದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ, ಆಯಿತಾ. ನೀವೀಗ ಬಿಗಿನರ್ ಆಗಿದ್ದೀರಾ, ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ, ಮತ್ತು ನಾನು ವರ್ಕ್ ಸ್ಪೀಡ್ ಮಾಡ್ತೇನೆ. ನೀವು 4 ದಿನ ತಗೊಳ್ಳೋ ವರ್ಕ್ ನಾನು 1 ದಿನದಲ್ಲಿ ಮಾಡ್ತೇನೆ. ಸೊ ಹಾಗಾಗಿ ನನಗೆ ರೇಟ್ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನೀವೇ ಪ್ರಾಕ್ಟೀಸ್ ಮಾಡಬೇಕು, ಓಕೆನಾ. ಈಗ ನೀವು 0ದಿಂದ 6 ಮಂತ್ವರೆಗೆ ವರ್ಕ್ ಮಾಡಿದರೆ ಒಂದು 1000 ರೂಪೀಸ್ ನೀವು, ಇದು ಫೈನಲ್ ಪ್ರೈಸ್. ಓಕೆ, ಇದು ಫೈನಲ್ ಪ್ರೈಸ್ ಆಗಿರುತ್ತೆ ನೋಡಿ, ಇದು 1000 ನಿಮಗೆ ಫೈನಲ್ ಪ್ರೈಸ್, ಆಯಿತಾ. 0 to 6 ಮಂತ್ ಅವರಿಗೆ 2 ಡೇಸ್ ಇದು ವರ್ಕಿಗೆ 1000, ಅಂದರೆ ಪರ್ ಡೇ ನೀವು 400 ಸ್ಯಾಲ್ರಿಯನ್ನು ಇಡಬೇಕು. ಓಕೆ, ಈಗ ನಾನು 6ಇಂದ 1 ಇಯರ್ವರೆಗೆ ಹೇಳ್ತೇನೆ. 6ಇಂದ 1 ಇಯರ್ವರೆಗೆ ಹೇಳ್ತೇನೆ. ಅಂದರೆ 6 ಮಂತಿಂದ 1 ಇಯರ್ ಅಂದರೆ ಸ್ವಲ್ಪ ಜಾಸ್ತಿ ಆಗಿರ್ತದೆ ನಿಮಗೆ. ಸೊ ಈಗ ನಿಮಗೆ ಒಂದು 3 ಡೇಸ್ ಆಗುವಂತಹ, ಈಗ 6 ಮಂತಿಂದ 1 ಇಯರ್ವರೆಗೆ ಸ್ಟೂಡೆಂಟಿದ್ದು ರೇಟ್ ಫಿಕ್ಸಿಂಗ್ ನಾನು ಅಷ್ಟೇ ಹೇಳೋದು. 1 ಇಯರ್ ಆದಮೇಲೆ ನಿಮಗೊಂದು ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ ಎಷ್ಟು ಅಂತ. 1 ಇಯರ್ ಆಗುವಾಗ ಎಷ್ಟಾಗುತ್ತೆ ಅಂದರೆ, ಈಗ 6 ಮಂತಿಂದ 1 ಇಯರ್ ಆಗುವಾಗ ನಿಮ್ಮದೊಂದು ಸ್ಯಾಲ್ರಿ ಒಂದು 500. ಆಗ ನಾನು ಎಷ್ಟು 400 ಹೇಳಿದೆ ಅಲ್ಲ. ಈಗ ನಿಮಗೆ 3 ಡೇಸ್ ಆಗುವಂಥ ವರ್ಕ್, ನಿಮ್ಮದು ತುಂಬ ವರ್ಕ್ ನೀಟಿತ್ತು ಅಂದರೆ 600ವರೆಗೂ ಹಾಕ್ಕೊಳ್ಬೋದು, 500ವರೆಗೂ ಹಾಕ್ಕೊಳ್ಬೋದು. ನಾನು ನಿಮಗೆ
ಒಂದು 500 ವರ್ಕ್ ಹೇಳ್ತೇನೆ ಆಯಿತಾ. 500 ಜಾಸ್ತಿ ಏನು ಹೇಳಲಿಕ್ಕೆ ಹೋಗಬೇಡಿ, ಯಾಕಂದರೆ ನಿಮಗೆ ಬಿಸ್ನೆಸ್ ಸೆಟ್ ಆಗಬೇಕು ಅಂದರೆ ಫಸ್ಟಿಗೆ ನೀವು ಸ್ವಲ್ಪ ಕಡಿಮೆ ಅಮೌಂಟಿಗೆ ಹೇಳಬೇಕಾಗತ್ತೆ. ಈಗ 500 ಇಂಟು 3 ಡೇಸ್ ಇದು ವರ್ಕ್ ಆಯಿತಾ. ಸೊ ಇದಕ್ಕೆ ಎಷ್ಟು ಟೋಟಲು 500 ಇಂಟು ಅಂದರೆ 1500 ಒಂದು ಬ್ಲೌಸ್ ಪ್ರೈಸ್, 1 ಬ್ಲೌಸ್. ಓಕೆ, ಇದರದ್ದು ಮೆಟೀರಿಯಲ್ ಚಾರ್ಜ್ ಸೇಮ್ 200 ರೂಪಾಯಿಂದಲೇ ಹಾಕಿ. ಮೆಟೀರಿಯಲ್ ಚಾರ್ಜ್ ಮೆಟೀರಿಯಲ್ ಆಯ್ತು, ಇದು ಮೆಟೀರಿಯಲ್ ಚಾರ್ಜ್ 200 ರೂಪಾಯಿ. ಆಗ ಎಷ್ಟಾಯಿತು ನಿಮ್ಮ ಪ್ರೈಸ್ 1700 ಆಯಿತಾ. 1700 ಅಂದರೆ ಇದು ನೀವು ಈ 6ಇಂದ 1 ಇಯರ್ವರೆಗೆ ವರ್ಕ್ ಯಾರೆಲ್ಲ ಮಾಡಿರ್ತೀರಾ ಅವರಿಗೆ 1700 ಹಾಕ್ಬೋದು. ಇನ್ನೊಂದು ನೀವು ಇಂಪಾರ್ಟೆಂಟಾಗಿ ಥಿಂಕ್ ಮಾಡಬೇಕು ಏನು ಅಂದರೆ, ಈಗ ನೋಡಿ, ಈಗ ನಾನು ಪರ್ ಡೇ ಸ್ಯಾಲ್ರಿ ಅಂತ ಹೇಳ್ತೇನಲ್ಲ, ಪರ್ ಡೇ ಸ್ಯಾಲ್ರಿ ಅಂದರೆ ನೀವು ದಿನಕ್ಕೆ 2 ಗಂಟೆ ಕೂತ್ಕೊಂಡ್ರೆ ಆಗುತ್ತಾ? ಇಲ್ಲ, ನೀವು ಪರ್ ಡೇ, ಇದೀಗ ರೇಟ್ ಗೊತ್ತಾಯ್ತಲ್ಲ, ನೀವು ಪರ್ ಡೇ ಏನು ಮಾಡಬೇಕು ಅಂದರೆ, ನೀವು ಕಡಿಮೆ ಅಂದರೂ ನಾನು ಹೇಳ್ತೇನೆ ನಿಮಗೆ ವಿತ್ ಟೈಮಿಂಗ್ ಹೇಳ್ತೇನೆ ಯಾವಾಗ ಕೂತ್ಕೊಳ್ಬೇಕು ವರ್ಕಿಗೆ ಅಂತ. ಕಡಿಮೆ ಅಂದರೂ ನೀವು 8 ಗಂಟೆ ವರ್ಕ್ ಮಾಡಬೇಕು. ಓಕೆ, 8 ಗಂಟೆ ವರ್ಕ್ ಮಾಡಬೇಕು. ನೀವು ಯಾವಾಗೆಲ್ಲ ವರ್ಕ್ ಮಾಡಬೇಕು ಅಂದರೆ, ಬೆಳಿಗ್ಗೆ ಒಂದು ನಿಮ್ಮದು ಮನೆ ಕೆಲಸ ಎಲ್ಲ ಆಗಿ ಒಂದು 9:30 ಅಥವಾ 10 o'clock ಕೂತ್ಕೊಳ್ಳಿ. ಈ 10 o'clock ಮಧ್ಯಾಹ್ನ ಒಂದು 12 ಗಂಟೆವರೆಗೆ ಕೂತ್ಕೊಳ್ಳಿ. ಮಧ್ಯಾಹ್ನದ ಕೆಲಸ ಎಲ್ಲ ಬೆಳಿಗ್ಗೆ ಮಾಡಿ ಇಡಿ ಆಯಿತಾ. ಒಂದು ವೇಳೆ ನೀವು ಇದು ಟೈಮಲ್ಲಿ 9 ಗಂಟೆಗೆ ಕೂತ್ಕೊಳ್ಳೋದಾದರೆ 9 ಗಂಟೆಯಿಂದ 11 ಗಂಟೆವರೆಗೆ ಕೂತ್ಕೊಳ್ಳಿ ಆಯಿತಾ. ಇದು ಬೆಳಿಗ್ಗಿನ ಟೈಮ್, 9 ಗಂಟೆಯಿಂದ 11 ಗಂಟೆ, ಇಲ್ಲಾಂದರೆ 10 ಗಂಟೆಯಿಂದ 12 ಗಂಟೆ. ಓಕೆ, ಮಧ್ಯಾಹ್ನ ಮೇಲೆ ಊಟ ಎಲ್ಲ ಆಗಿ ಪಾತ್ರೆ ಎಲ್ಲ ತೊಳೆದು ಮಧ್ಯಾಹ್ನದೆಲ್ಲ ಕೆಲಸ ಆದಮೇಲೆ ನೀವೇನು ಮಾಡಬೇಕು ಅಂದರೆ, ಒಂದು 2 ಗಂಟೆಯಿಂದ ಒಂದು ಮಕ್ಕಳು ಶಾಲೆಯಿಂದ ಬರೋದಾದರೆ 3:30ಗೆ ಬರ್ತಾರಲ್ಲ, ಒಂದು 3:30ವರೆಗೆ ಕೂತ್ಕೊಳ್ಳಿ. 2 ಗಂಟೆಯಿಂದ 3:30 ಆಯಿತಾ. ಮತ್ತೇನು ಮಾಡಬೇಕು, ಅವರಿಗೆ ಕಾಫಿ ತಿಂಡಿ ಎಲ್ಲ ಕೊಟ್ಟು, ಇದು ಮಕ್ಕಳು ಇರುವವರಿಗೆ ಹೇಳೋದು. ನಾನು ಮತ್ತೆ ಮನೆ ಕೆಲಸ ಇರುವಾಗ ಜಾಸ್ತಿ ನನಗೆ ಸ್ಟೂಡೆಂಟ್ ಜಾಯಿನ್ ಆಗೋದು ಕೂಡ ಈ ಮದುವೆ ಆದವರೇ, ಅಂದರೆ ಅವ್ರು ನಂಗೆ ಗೊತ್ತಿರುತ್ತೆ, ನನಗೂ ಮದುವೆ ಆಗಿದೆ, ಸೊ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ, ಮಕ್ಕಳಿದ್ರು ಇಲ್ಲದಿದ್ರು ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತಾಗುತ್ತೆ. ಇದೊಂದು ನಾರ್ಮಲ್ ಆಗಿ ಒಂದು ಮನೆಯಲ್ಲಿ ಇರೋ ಅಂದರೆ ಲೇಡೀಸಿಗೆ ನಾನು ಹೇಳೋದು, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಕೆಲಸ ಮಾಡಿ ಎಷ್ಟೆಷ್ಟು ಹೊತ್ತು ಟೈಮ್ ಸಿಗುತ್ತೆ ಅಂತ ಆಯಿತಾ. ನೀವು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ವರ್ಕ್ ಮಾಡೋದಾದ್ರೂ ಬೆಸ್ಟ್, ಇಲ್ಲಾಂದರೆ ನೀವು 10 ಗಂಟೆಗಿಂತ ಒಂದು 8:30 9 ಗಂಟೆಗೆ ಕೂತ್ಕೊಳ್ಳೋದಾದರೆ ತುಂಬ ಬೆಸ್ಟ್. ನಿಮಗೆ ಸಂಜೆ ಹೊತ್ತು ತುಂಬ ಟೈಮ್ ಸೇವ್ ಆಗುತ್ತೆ. ಈಗ 3:30 ಆಯ್ತಲ್ಲ, ಮತ್ತೇನು ಮಾಡಬೇಕು, ಮಕ್ಕಳಿದ್ದು ಸ್ಕೂಲ್ ಬರ್ತಾರೆ, ಅವರಿಗೆ ತಿಂಡಿ ಅದು ಸ್ನಾನ ಎಲ್ಲ ಆದಮೇಲೆ ಒಂದು ಬೇಕಾದರೆ ಒಂದು 7 ಗಂಟೆಗೆ ಕೂತ್ಕೊಳ್ಳಿ ಆಯಿತಾ. 7 ಅಥವಾ 8 ಗಂಟೆಗೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು. ನಿಮಗೆ ವರ್ಕ್ ಇತ್ತು ಅಂದರೆ ಒಂದು 8 ಗಂಟೆಗೇ ಕೂತ್ಕೊಳ್ಳಿ. 8 ಗಂಟೆಗೆ ಕೂತ್ಕೊಂಡು ಒಂದು 11 ಗಂಟೆವರೆಗೆ ಕೂತ್ಕೊಳ್ಳಿ ನೈಟ್ ಆಯಿತಾ. ಇಲ್ಲೆಷ್ಟು ಟೈಮ್ ಆಯಿತು, ಈಗ ಇಲ್ಲೆಷ್ಟು ಟೈಮ್ ಆಯಿತು ಗೊತ್ತಾ, 10ರಿಂದ 12 11 12, ಇಲ್ಲಿ 2 ಗಂಟೆ ಸಿಕ್ಕಿತು ನಮಗೆ, ಇಲ್ಲಿ 1:30 ಗಂಟೆ, 2 ಗಂಟೆ 1:30 ಗಂಟೆ, 3:30 ಗಂಟೆ, 3:30 ಗಂಟೆ ಇಲ್ಲಿಂದ ಇಲ್ಲಿ, ಇದು ಬೇಡ, ಇಲ್ಲಿ 3:30 ಗಂಟೆ ಆದರೆ 9 10 11, ಇಲ್ಲಿ 3 ಗಂಟೆ. ಟೋಟಲ್ ನಿಮಗೆ ದಿನಕ್ಕೆ ಒಂದು 6:30 ಗಂಟೆ ವರ್ಕ್ ಮಾಡಿದಾಗೆ ಆಯಿತು. ಎಷ್ಟು, 6.5. ಅಥವಾ ಇದನ್ನು ನೀವು ಜಾಸ್ತಿ ಅಂದರೆ ಈ ಬೆಳಗಿನ ಟೈಮ್ ಉಂಟಲ್ಲ, ಈ ಬೆಳಗಿನ ಟೈಮು ಇಲ್ಲಿ ನೀವು ಜಾಸ್ತಿ ತಗೊಳ್ಳೋದಾದರೆ ಬೆಸ್ಟ್. 1:30 ಗಂಟೆ ಜಾಸ್ತಿ ನೀವು ಇಲ್ಲಿ ವರ್ಕ್ ಮಾಡೋದಾದರೆ ಒಂದು 11 ಗಂಟೆವರೆಗೆ ಕೂತ್ಕೊಳ್ಬೇಕು ಅಂತಲ್ಲ. ಪರ್ ಡೇ ನೀವು ಒಂದು 6:30 ಗಂಟೆ ಅಥವಾ ಒಂದು 8 ಗಂಟೆ ಕೂತ್ಕೊಳ್ಳೇಬೇಕು. ನಾನು 10-12 ಗಂಟೆ ಕೂತ್ಕೊಳ್ತೇನೆ, ಅಂದರೆ ನನಗೆ ವರ್ಕ್ ಆ ಟೈಮಿಗೆ ಫಿನಿಶ್ ಆಗಬೇಕು. ಅದು ನಿಮ್ಗೆ ಈಗ ಸ್ಟಾರ್ಟಿಂಗ್ ಅಷ್ಟು ಹೊತ್ತು ಕೂತ್ಕೊಳ್ಬೇಕಾಗತ್ತೆ. ನಿಮಗೆ ಅದೇ ನೀವು ವರ್ಕ್ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ, ನೀವು ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ನೀವೇನು ಮಾಡಿ ಅಂದರೆ, ನಾನು ಹೇಳ್ತೇನೆ, ನನಗೆ ಈಗ ಒಂದು 1000 ರೂಪೀಸ್ ಇದ್ದು, ಓಕೆ, 1000 ರೂಪೀಸ್ ಇದ್ದು ಬ್ಲೌಸ್ ಮಾಡಲಿಕ್ಕೆ ನಾನು ನಿಮಗೆ ಹೇಳ್ತೇನೆ ಎಷ್ಟು ಟೈಮ್ ತಗೊಳ್ತೇನೆ ಅಂತ. ಈಗ ನಾನೊಂದು 1000 ರೂಪೀಸ್ ಇದು ಮಾಡಲಿಕ್ಕೆ ನನಗೆ 5 ಗಂಟೆ ಸಾಕು ಆಯಿತಾ. 5 ಗಂಟೆ ಸಾಕು ನನಗೆ. ನಾನೊಂದು 2000 ಇದು ವರ್ಕ್ ಮಾಡಲಿಕ್ಕೆ ನನಗೊಂದು 10 ಗಂಟೆ ಸಾಕು. ಒಂದು ದಿನದಲ್ಲಿ ಮಾಡ್ತೇನೆ ನಾನು ಆಯಿತಾ. 10 ಗಂಟೆ ಸಾಕು. ನಾನೊಂದು 4000 ಇದು ವರ್ಕ್ ಮಾಡಲಿಕ್ಕೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ನಾನು 2ರಿಂದ 2.5 ದಿನ ತಗೊಳ್ತೇನೆ 4000 ವರ್ಕ್ ಮಾಡಲಿಕ್ಕೆ. ಅದೇ ನೀವು ನಾನೊಂದು 8000 ವರ್ಕ್ ಮಾಡ್ತೇನೆ ಅಂತ ತಿಳ್ಕೊಳ್ಳಿ. 8000 ವರ್ಕ್ ಮಾಡೋದಾದರೆ ನನಗೆ ಒಂದು 4 ದಿನ ಬೇಕು
4 ದಿನ ಬೇಕು. ಇದು ನನ್ನದು. ಇದು ಅದೇ ನೀವೀಗ ಬಿಗಿನರ್ ಆಗಿದ್ದರೆ 1,000 ವರ್ಕ್ ಮಾಡಲಿಕ್ಕೆ ನಿಮಗೆ 2 ದಿನ ಬೇಕು, ನನಗೆ 5 ಗಂಟೆ ಸಾಕು. ಆಗ ನನ್ನದು ಮತ್ತು ನಿಮ್ಮದು ರೇಟ್ ಫಿಕ್ಸ್ ಕರೆಕ್ಟ್ ಆಗೋದಿಲ್ಲ. ಯಾಕಂದರೆ ನನಗೆ 1000 ರುಪೀಸ್ಗೆ 5 ಗಂಟೆ ವರ್ಕ್ ನನಗೆ ಸಾಕಾಗತ್ತೆ. ಅದೇ ನೀವು 1000 ರುಪೀಸ್ಗೆ 2 ದಿನ ವರ್ಕ್ ಮಾಡಿದರೆ ಸಾಕಾಗತ್ತಾ? ಹಾಗಲ್ಲ, ಕೆಲವರಿಗೆ ಆಗಲ್ಲ. ಕೆಲವರು ಅಂದರೆ ಕಡಿಮೆ ಆದರೂ ಪರವಾಗಿಲ್ಲ, ನಮಗೆ ಆರ್ಡ್ರ್ ಬರಬೇಕು ಅಂತ ಇದ್ದವರು ಮಾಡ್ತಾರೆ. ಸೊ ಇದು ನಮ್ಮದು ರೇಟ್ ಫಿಕ್ಸಿಂಗ್ ಇದು ಮೆಥಡ್. ಸೊ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾನೆ. ಮತ್ತು ಯಾರಿಗಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಾನೊಂದು ಥ್ಯಾಂಕ್ ಯು ಕೂಡ ಬರೀತೇನೆ ನಿಮಗೆ ಇದರಲ್ಲಿ, ಆಯಿತಾ? ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ.